ಸೈಬರ್ ಕ್ರೈಮ್ ಕಾರ್ಡ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಅವರೇ ಹೇಳ್ತಾರೆ. ಅಲ್ಲಿಂದ ಒಂದು ಫೋನ್ ಬರುತ್ತೆ, ನಾವು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಹೆಸರಲ್ಲಿ ಪಾರ್ಸಲ್ಗಳೆಲ್ಲ ಹೋಗ್ತಿದೆ, ನಿಮ್ಮ ಹೆಸರಲ್ಲಿ ಬೇರೆ ಬೇರೆ ಅಕೌಂಟ್ ಕ್ರಿಯೇಟ್ ಆಗಿದೆ, ಆ ಅಕೌಂಟ್ಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ. ಅದನ್ನು ಪ್ರೂವ್ ಮಾಡೋಕ್ಕೆ ನಮ್ಮ RBI ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ. ಆ ಥರ ಕಾನ್ಸೆಪ್ಟೇ ಇಲ್ಲ. RBI ಅವ್ರು ಯಾವುದೇ ಕಾರಣಕ್ಕೂ ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಲ್ಲ. ಈ ಥರ ಹೇಳಿ ನಿಮ್ದು ಅಮೌಂಟ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಆಮೇಲೆ ಸ್ವಿಚ್ ಆಫ್ ಮಾಡ್ಕೊಬಿಡ್ತಾರೆ. ಇನ್ನೊಂದು ಸಜೆಷನ್ ನಿಮ್ಗೆ ಏನೇ ಆನ್ಲೈನ್ ಫ್ರಾಡ್ ಆಗೋಕ್ಕೂ ಮುಂಚೆ ಜಾಗರೂಕರಾಗಿ. ಅಕಸ್ಮಾತ್ ಆಯಿತು ಅಂದರೆ 1930 ನೀವು ಎಷ್ಟು ಬೇಗ ಅದು ಕರೆ ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಹಣ ವಾಪಸ್ ಬರೋ ಸಾಧ್ಯತೆ ಇರುತ್ತೆ. ಹಾಗೆ ಗೋಲ್ಡನ್ ಅವರ್ ಅಂತ ಅವರಲ್ಲಾದ್ರೆ ಯಾವುದೇ ದುಡ್ಡು ಹೋಗೋದಿಲ್ಲ, ಹಂಗೆ ವಾಪಸ್ ಬರುತ್ತೆ. 1930 ಸರ್ ಹೇಳಿ, ನಂಬರ್ ಎಷ್ಟು? ಆ ನಂಬರಿಗೆ ನೀವು ಆನ್ಲೈನ್ ಫ್ರಾಡ್ ಆದರೆ ಕಾಲ್ ಮಾಡಿದ್ರೆ ಆಟೋಮೆಟಿಕಲಿ ನಿಮಗೆ 1 ಅವರ್, ಅದು ಗೋಲ್ಡನ್ ಅವರ್. ಅದು ಅದಾದಮೇಲೆ ಸ್ವಲ್ಪ ರೀಫಂಡ್ ಆಗೋ ಸಾಧ್ಯತೆ ತುಂಬ ಕಡಿಮೆ. ಬಟ್ 1930 ನೀವು ಎಷ್ಟು ಬೇಗ ಫ್ರಾಡ್ ಆಗೋಕ್ಕೆ ಹೋಗಬೇಡಿ. ಬಟ್ ಆದರೆ ಯಾವ ಮಾರುತ್ತೆ ಹೇಳಿದ್ದು. ಥ್ಯಾಂಕ್ ಯು. ಎಲ್ಲ ಹೋಗುತ್ತೆ. ಇವೆಲ್ಲ ಪಾಪ ಪೊಲೀಸರು ಏನೋ ಯಾವ ನಂಬರ್ನೇ ಕರೀತಾರೆ, ಇವೆಲ್ಲ ಮಾತುಗಳಿಗೆ ಇವೆಲ್ಲ ಧನ್ಯವಾದಗಳು. ಯಾವಾಗ ಕರೆದಾಗ ಅಲ್ಲ ಇಲ್ಲೇ ನೋಡಿ, 1, 2, 4, 5 ಜನ ಚೈನ್ ಹಾಕಿದ್ರೆ ಯಾವ್ಯಾವ ಚೈನ್ ಯೂಸ್ ಮಾಡ್ತಾರೆ. ಇದು ಬೆಳಗ್ಗೆ ಹೊತ್ತು ದೇವಸ್ಥಾನಗಳು ಬಂದಾಗ ಅದು 100% ಹೆಚ್ಚಿಗೆ ಬೆಳಗ್ಗೆ ಹೊತ್ತು ಪೂಜೆ ಬರ್ತಾರೆ ಅಂತ ಟಾರ್ಗೆಟ್ ಮಾಡ್ತಾರೆ ಲೇಡೀಸ್ನ. ಆಮೇಲೆ ಸರಿ ಸರ್. ಯಾವುದೇ ಫೋನ್ ಇದು ನಿಮಗೆ ಫೋನಲ್ಲಿ ವಿಡಿಯೋ ಕಾಲ್ ಮಾಡಿ ಇರುತ್ತಲ್ಲ, ಈಗ ನಾವೇ ಯಾವುದೇ ಅಪರಾಧ ಇದ್ದರೆ ವಿಡಿಯೋ ಕಾಲ್ ಮಾಡಿ ಹಿಂದೆ ತಗೊಂಡು ದುಡ್ಡು ಹಾಕ್ಕೊಂಡು ಯಾರು ಹೇಳಲ್ಲ. ಇದನ್ನು ಮೊದಲು ಮನೆಯನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾವುದೇ ಪೊಲೀಸು ಅದನ್ನು ಯಾರು ಆಗಿ ಎತ್ತಿದ್ರೆ ಆಯ್ತು.